ಕನ್ಯಾಕುಮಾರಿ ಅಂದರೆ ಯಾರು ಬೇಡ ಅಂತಾರೆ ಹೇಳಿ. ಇಂಡಿಯಾ ಡೆಡ್ ಎಂಡ್ ಪಾಯಿಂಟು, ಮೂರು ಸಮುದ್ರ ಸೇರೋ ಅಂಥ ಜಾಗ ಕೇಳೋಕೆ ಒಂಥರ ಖುಷಿ ಆಗುತ್ತಲ್ಲ. ನಮ್ಮ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗೋದು ಹೇಗೆ, ಆ್ಯಂಡ್ ಕನ್ಯಾಕುಮಾರಿಲಿ ಎಲ್ಲಿ ಸ್ಟೇ ಮಾಡಬೇಕು, ಮತ್ತು ಕನ್ಯಾಕುಮಾರಿಲಿ ಈ ಜಸ್ಟ್ 2 ಡೇಸ್ ಲೈಕ್ ಶನಿವಾರ ಮತ್ತು ಭಾನುವಾರ ನಮಗೆ ಚಾನ್ಸ್ ಸಿಕ್ಕಿದಾಗ ಹೋದಾಗ 2 ದಿನದಲ್ಲಿ ನಾವು ಕನ್ಯಾಕುಮಾರಿನ ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಾವು ಆ್ಯಕ್ಚುಲಿ ಇಲ್ಲಿಂದ ಕನ್ಯಾಕುಮಾರಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕನ್ಯಾಕುಮಾರಿಗೆ ಫ್ಲೈಟು, ಟ್ರೈನು, ಬಸ್ಸು 3ರಿಂದ ಕೂಡ ಟ್ರಾವೆಲ್ ಮಾಡ್ಬೋದು. ಬಟ್ ನಾನು ಪರ್ಸ್ನಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಟ್ರೈನಲ್ಲಿ ಹೋದರೆ ಚೆಂದ. ಬಿಕಾಸ್ ಟ್ರೈನಲ್ಲಿ ಟಯರ್ಡ್ ಅನ್ನೋದೇನೇ ಇರೋದಿಲ್ಲ, ಆ್ಯಂಡ್ ಬಸ್ ಆದರೆ ಹೆವಿ ಟಯರ್ಡ್ ಇರುತ್ತೆ. ಆಮೇಲೆ ನೀವು ಫ್ಲೈಟಲ್ಲಿ ಏನಾದರೂ ಹೋಗ್ತೀರ ಅನ್ನೋದಾದರೆ ಫ್ಲೈಟ್ ಏರ್ಪೋರ್ಟಿಂದ ಅಗೇನ್ 100 ಕಿಲೋಮೀಟರ್ ನೀವು ಹೋಗಬೇಕಾಗತ್ತೆ ಅಲ್ಲಿಗೆ. ಸೊ ನೀವು ಯೋಚನೆ ಮಾಡಿ ನಿಮ್ಮ ಬಜೆಟ್ ಯಾವುದಕ್ಕೆ ಸರಿ ಆಗುತ್ತೋ ಅದರಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಂಡು ನೀವು ಹೊರಡಿ. ಕನ್ಯಾಕುಮಾರಿ ಬೆಂಗಳೂರಿಂದ ನೈಟ್ ಅರೌಂಡ್ ಒಂದು 6:30-7 o'clock ಹಂಗೇನೋ ಬಿಡ್ತು. ಆ್ಯಂಡ್ ನಾವು ಮಾರ್ನಿಂಗಲ್ಲಿ ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ 6:30 ಏನೋ ಆಗಿತ್ತು. ಕನ್ಯಾಕುಮಾರಿಯಲ್ಲಿ ನಾವು ಮೇಯ್ನ್ಲಿ ಈಗ ನೀವು ಬಸ್ ಇಳಿದ ತಕ್ಷಣ ಬೆಸ್ಟ್ ಪ್ಲೇಸು ನಿಮಗೆ ಸ್ಟೇ ಮಾಡೋಕ್ಕಂದರೆ ಕನ್ಯಾಕುಮಾರಿ ಮೇಯ್ನ್ ಬೀಚ್ ಹತ್ರ ಸ್ಟೇ ಮಾಡಿ. ಬಿಕಾಸ್ ಏನಾಗುತ್ತೆ ಅಂದರೆ ಕನ್ಯಾಕುಮಾರಿಯಲ್ಲಿ ಮ್ಯಾಕ್ಸಿಮಮ್ ಪ್ಲೇಸ್ ನಮಗೆ ಮೇಯ್ನ್ ಬೀಚ್ ಹತ್ರನೇ ಸಿಗುತ್ತೆ. ಸೊ ನೀವು ಕೂಡ ಹೋದಾಗ ಕನ್ಯಾಕುಮಾರಿ ಮೇಯ್ನ್ ಬೀಚಲ್ಲೇ ಸ್ಟೇ ಆಗೋದಕ್ಕೆ ಟ್ರೈ ಮಾಡಿ. ನಾವು ಕನ್ಯಾಕುಮಾರಿಗೆ ತಲುಪಿ ಆ್ಯಂಡ್ ಅಲ್ಲಿಂದ ಹೋಟೆಲ್ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ಹೊರಡೋಷ್ಟರಲ್ಲೇ ಮಾರ್ನಿಂಗ್ 8:30 ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಅಲ್ಲಿಂದ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಡೆನೇ ಡೈರೆಕ್ಟಾಗಿ ಹೊರಟ್ಬಿಟ್ವಿ. ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗಬೇಕಂದ್ರೆ ಕನ್ಯಾಕುಮಾರಿ ಬೀಚಿಂದ ಜಸ್ಟ್ ಒಂದು 3 to 4 minutes ನಾವು ಬೋಟಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಬೋಟ್ ಟ್ರಾವೆಲಿಂಗ್ ಬಂದು ನಿಮಗೆ 50 ರೂಪಾಯಿ ಏನೋ ತೊಗೊತಾರೆ ಒಬ್ಬರು ಪರ್ಸನ್ಗೆ. ಆಮೇಲೆ ಬೋಟ್ ಟೈಮಿಂಗ್ಸು ಶುರು ಆಗೋದು 8 ಗಂಟೆಯಿಂದ. ಸೊ ನೀವು ಹೋಗೋಕ್ಕೂ ಮುಂಚೆ ದಯವಿಟ್ಟು ನೋಡಿಕೊಂಡು ಹೋಗಿ. ಬೋಟ್ನಲ್ಲಿ ಲೈಫ್ ಜಾಕೆಟ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಬೋಟ್ ಒಳಗೆ ಹೋದರೆ ಅಲ್ಲಿಂದ ನಮಗೆ 3ರಿಂದ 4 ನಿಮಿಷದಷ್ಟರಲ್ಲಿ ನಾವು ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ತಲುಪ್ತೇವೆ. ಬೋಟಿಂದ ಇಳಿದ ಮೇಲೆ ಮತ್ತೆ ನಮಗೆ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗ್ಬೇಕಂದ್ರೆ ಅಲ್ಲಿ 20 ರೂಪೀಸ್ ಟಿಕೆಟ್ ತೊಗೊಂಡು ನಾವು ಅಲ್ಲಿಗೆ ಹೋಗಬೇಕು. ಸ್ವಾಮಿ ವಿವೇಕಾನಂದ ಅವರು ವೇದಾಂತನ ಪ್ರಪಂಚಕ್ಕೆ ಸಾರೋಕ್ಕೂ ಮುಂಚೆ ಇಲ್ಲಿ ಬಂದು 3 ದಿನ ಧ್ಯಾನ ಮಾಡಿ ಹೋಗಿದ್ದಾರೆ. ಆ ಕಾರಣಕ್ಕೆ ಅವ್ರ ನೆನಪಿಗಾಗಿ ಇಲ್ಲಿ ಅವ್ರ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ನೋಡಿದ್ಮೇಲೆ ಅದರ ಆಪೋಸಿಟಲ್ಲೇ ಶ್ರೀಪಾದ ಮಂಟಪಂ ಅಂತ ಇನ್ನೊಂದು ಸ್ಮಾಲ್ ಜಾಗ ಇದೆ. ಇಲ್ಲಿ ಬಂದು ಕನ್ಯಾಕುಮಾರಿ ದೇವಿ ಶಿವನಿಗೋಸ್ಕರ ತಪಸ್ ಮಾಡಿರೋಂಥ ಜಾಗ. ಇಲ್ಲಿ ಕನ್ಯಾಕುಮಾರಿ ದೇವಿಯವರ ಪಾದ ನಾವು ನೋಡ್ಬೋದು. ವಿವೇಕಾನಂದ ರಾಕ್ ಮೆಮೋರಿಯಲ್ಲು ಮತ್ತು ಶ್ರೀಪಾದ ಮಂಟಪಂ ನೋಡಾದ್ಮೇಲೆ ಇದ್ರ ಪಕ್ಕದಲ್ಲೇ ಇರುವಂತಹ ತಿರುವಳ್ಳುವರ್ ಸ್ಟ್ಯಾಚ್ಯೂ ಹತ್ರ ನಾವು ಹೋಗ್ಬೋದು. ತಿರುವಳ್ಳುವರ್ ಒಬ್ಬರು ತಮಿಳುನಾಡಿನ ಕವಿ. ಈ ಸ್ಟ್ಯಾಚ್ಯೂ ಬಂದು ಟೋಟಲ್ ಆಗಿ 133 ಅಡಿ ಎತ್ತರವಿದೆ. ಮತ್ತು ಇದನ್ನು ಸ್ಥಾಪನೆ ಮಾಡಿರೋದು 2000 ಇಸ್ವಿ ಜನವರಿ 1 ಆ್ಯಂಡ್ ಇದು ಇಂಡಿಯಾದಲ್ಲಿ 25ನೇ ಅತಿ ಎತ್ತರವಾದ ಸ್ಟ್ಯಾಚ್ಯೂ ಆಗಿದೆ. ತಿರುವಳ್ಳುವರ್ ಸ್ಟ್ಯಾಚ್ಯೂ ಆದಮೇಲೆ ಅಲ್ಲಿಂದನೇ ಬೋಟಿಂದ ರಿಟರ್ನ್ ಜರ್ನಿ ಮಾಡಿಕೊಂಡು ಕನ್ಯಾಕುಮಾರಿ ಟೆಂಪಲ್ಗೆ ಹೋಗ್ಬೋದು. ಕನ್ಯಾಕುಮಾರಿ ದೇವಿ ಶಿವನ್ನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೇ ಘೋರ ತಪಸ್ಸು ಮಾಡಿದ್ರಂತೆ. ಬಟ್ ಅವರು ಕಾರಣಾಂತರದಿಂದಾಗಿ ಶಿವನ್ನ ಮದುವೆ ಆಗೋಕ್ಕಾಗಿಲ್ಲ. ಹಾಗಾಗಿ ಅವರು ಕನ್ಯಾಗೆ ಉಳ್ಕೊಂಡ್ಬಿಟ್ರಂತೆ. ಸೊ ಅದಕ್ಕೆ ಈ ಊರಿಗೆ ಹಾಗೂ ಈ ಟೆಂಪಲ್ಗೆ ಕನ್ಯಾಕುಮಾರಿ ಅಂತಾನೆ ಹೆಸರು ಬಂದಿದೆ. ಇವಾಗ ನಾವೇನು ನೋಡ್ತಿದ್ದೀವಲ್ಲ, ಈ ಟೆಂಪಲ್ನ 8ನೇ ಶತಮಾನದಲ್ಲಿ ಪಾಂಡ್ಯರಾಜರು ನಿರ್ಮಿಸಿದಾರಂತೆ. ಅದಾದಮೇಲೆ ಚೋಳರಾಜರು ಮತ್ತು ವಿಜಯನಗರದ ರಾಜರು ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದಾರೆ. ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ನಾವು ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ನೋಡೋಣ ಅಂತ ಹೊರಟ್ವಿ. ಟೆಂಪಲ್ ದೇವ್ರ ದರ್ಶನ ಆದಮೇಲೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಬೀಚ್ ಹತ್ರ ಸುನಾಮಿ ಮೆಮೋರಿಯಲ್ ಅಂತ ಕಾಣಿಸುತ್ತೆ. 2004 ಡಿಸೆಂಬರ್ನಲ್ಲಿ ಈ ಜಾಗದಲ್ಲಿ ಒಂದು ದೊಡ್ಡ ಸುನಾಮಿ ಬರುತ್ತೆ. ಸುಮಾರು 10,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ. ಕನ್ಯಾಕುಮಾರಿಲಿ ಮುಖ್ಯವಾಗಿರೋ 80 ಜನರ ನೆನಪಿಗಾಗಿ ಈ ಮೆಮೋರಿಯಲ್ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ನೋಡ್ಬೋದು, ಅಲ್ಲಿ 80 ಜನರ ಹೆಸರು ಹಾಗೆ ಅವರ ಒಂದು ಸಮಾಧಿ ಥರ ಮಾಡಿದ್ದಾರೆ.
ಕನ್ಯಾಕುಮಾರಿ ಸುನಾಮಿ ಮೆಮೋರಿಯಲ್ ನೋಡಿ ಅದ್ರ ಆಪೋಸಿಟಲ್ಲೇ ನಮಗೆ ಸಿಗೋದೆ ತ್ರಿವೇಣಿ ಸಂಗಮಂ. ಇಲ್ಲಿ ಬಂಗಾಳ ಕೊಳ್ಳಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಈ 3 ಸಮುದ್ರಗಳು ಒಟ್ಟಿಗೆ ಸೇರುವಂಥ ಜಾಗ ಇದೆ. ಆ ಕಾರಣಕ್ಕೆ ಇದನ್ನು ತ್ರಿವೇಣಿ ಸಂಗಮಂ ಅಂತ ಹೇಳ್ತಾರೆ. ಹಿಂದೂ ಜನಗಳು ಇಲ್ಲಿ ಸ್ನಾನ ಮಾಡೋದು ತುಂಬ ಪುಣ್ಯ ಅಂತ ಅನ್ಕೊಂತಾರೆ. ನೀವೇನಾದರೂ ತ್ರಿವೇಣಿ ಸಂಗಮಂನಲ್ಲಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನಾನು ಏನು ನಿಮಗೆ ಫ್ಲೋ ಹೇಳಿದ್ದೀನಿ ಪ್ಲೇಸ್ನೆಲ್ಲ ನೋಡೋಕ್ಕೆ, ಅದನ್ನು ರಿವರ್ಸ್ ಆರ್ಡರ್ನಲ್ಲಿ ನೋಡಿ. ಮೊದಲು ತ್ರಿವೇಣಿ ಸಂಗಮಂಗೆ ಬಂದು ಸ್ನಾನ ಮಾಡಿ ಅಲ್ಲಿಂದ ಕನ್ಯಾಕುಮಾರಿ ಟೆಂಪಲ್ಗೆ ಹೋಗಿ ಅಮ್ಮ ದರ್ಶನ ಮಾಡಿಕೊಂಡು ಅದಾದಮೇಲೆ ವಿವೇಕಾನಂದ ರಾಕ್ ಮೆಮೋರಿಯಲ್ಲು ಆ್ಯಂಡ್ ತಿರುವಳ್ಳುವರ್ ಸ್ಟ್ಯಾಚು ಮತ್ತು ಶ್ರೀಪಾದ ಮಂಟಪಂನ ನೋಡಿಕೊಂಡು ನೀವು ಬರ್ಬೋದು. ತ್ರಿವೇಣಿ ಸಂಗಮಂನಿಂದ ಜಸ್ಟ್ 100 ಮೀಟರ್ ದೂರದಲ್ಲಿ ಮಹಾತ್ಮ ಗಾಂಧೀಜಿ ಮೆಮೋರಿಯಲ್ ಸಿಗುತ್ತೆ. ಮಹಾತ್ಮ ಗಾಂಧೀಜಿಯವರ ಅಸ್ಥಿನ ತ್ರಿವೇಣಿ ಸಂಗಮಂನಲ್ಲೇ ಬಿಟ್ಟಿರೋದು. ಅದೇ ಕಾರಣಕ್ಕೆ ಇಲ್ಲಿ ಗಾಂಧೀಜಿ ಮೆಮೋರಿಯಲ್ನ ಸ್ಥಾಪನೆ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ಮೆಮೋರಿಯಲ್ ನೋಡಾದ್ಮೇಲೆ ಅಲ್ಲಿಂದ ನಾವು ವಟ್ಟಕೋಟೆ ಫೋರ್ಟ್ಗೆ ಹೋಗ್ಬೋದು. ಮಹಾತ್ಮ ಗಾಂಧೀಜಿ ಮೆಮೋರಿಯಲ್ಲಿಂದ ವಟ್ಟಕೋಟೆ ಫೋರ್ಟ್ಗೆ ಜಸ್ಟ್ 5 ಕಿಲೋಮೀಟರ್ ಇದೆ. ನಾವು ಆಟೋಲಿ ಆರಾಮಾಗಿ ಹೋಗ್ಬೋದು. ವಟ್ಟಕೋಟೆ ಫೋರ್ಟ್ನಲ್ಲಿ ಎಂಟ್ರಿ ಫೀಸ್ ಬಂದು 20 ರೂಪೀಸ್ ಪರ್ ಹೆಡ್ ಇದೆ. ಈ ವಟ್ಟಕೋಟೆ ಫೋರ್ಟ್ನ 15ನೇ ಶತಮಾನದಲ್ಲಿ ಮಾರ್ತಾಂಡ ವರ್ಮ ನಿರ್ಮಿಸಿದ್ದಾರೆ. ಮತ್ತು ಈ ಕೋಟೆಯಿಂದ ಬೀಚ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಂದು ನೋಡಿ ಆ್ಯಂಡ್ ಎಂಜಾಯ್ ಮಾಡ್ಬೋದು ನೀವಿಲ್ಲಿ. ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸುತ್ತೆ. ವಟ್ಟಕೋಟೆ ಫೋರ್ಟ್ ನೋಡಾದ್ಮೇಲೆ ತುಂಬ ಟಯರ್ಡ್ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿಂದ ಡೈರೆಕ್ಟ್ ರೂಮ್ಗೆ ಹೊರಟಿ ಸ್ವಲ್ಪ ರೆಸ್ಟ್ ಮಾಡಿ ಅಗೇನ್ 5:30 5:45 ಹಂಗೆ ಸನ್ಸೆಟ್ ನೋಡೋಣ ಅಂತ ಬೀಚ್ ಹತ್ರ ಬಂದ್ವಿ. ಸನ್ಸೆಟ್ಟು ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಬಿಕಾಸ್ ಗಾಳಿ ತುಂಬ ಚೆನ್ನಾಗಿ ಬೀಸ್ತಿತ್ತು. ಆ ಕಾರಣಕ್ಕೆ ಅಲ್ಲೇ ತುಂಬ ಹೊತ್ತು ರಿಲ್ಯಾಕ್ಸ್ ಮಾಡಿ ಕೂತ್ಕೊಂಡಿದ್ವಿ. ಅದಾದಮೇಲೆ ಅಲ್ಲೇ ಬೀಚಲ್ಲಿ ಸ್ವಲ್ಪ 1-2-3 ಶಾಪ್ ಹುಡುಕಿದ್ವಿ, ಯಾವ್ದು ಚೆನ್ನಾಗಿರುತ್ತೆ ಎಲ್ಲ ನೋಡಿಕೊಂಡು. ಅದಾದಮೇಲೆ ಒಂದು ಶಾಪ್ ಹತ್ರ ಹೋಗಿ ಫಿಶ್ ಊಟ ಮಾಡಿಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಮತ್ತು ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ 4:55ಗೆ ಅಲಾರಾಮ್ ಇಟ್ವಿ. ಬೀಚ್ ಪಕ್ಕದಲ್ಲೇ ನಾವು ಸ್ಟೇ ಆಗಿರೋದ್ರಿಂದ ವಿತಿನ್ 5 ಮಿನಿಟ್ಸಲ್ಲಿ ಬೀಚ್ಗೆ ಹೋಗ್ಬೋದಿತ್ತು. ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಹೋಗೋಷ್ಟರಲ್ಲಿ 5:30 ಆಗಿತ್ತು. ನಮ್ಮ ದುರದೃಷ್ಟಕ್ಕೆ ಸೂರ್ಯ ನಮ್ಮ ಕಣ್ಣಿಗೆ ಕಾಣಿಸಿದಾಗ ಟೈಮ್ ಅರೌಂಡ್ 6:48 ಆಗಿತ್ತು. ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ನಮಗದು. ಸನ್ರೈಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ರೂಮಿಗೆ ಬಂದು ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಪದ್ಮನಾಭಪುರಂ ಪ್ಯಾಲೇಸ್ಗೆ ಹೊರಟ್ವಿ. ಇದು ಬಂದು 17th ಸೆಂಚುರಿಯಲ್ಲಿ ನಿರ್ಮಾಣ ಆಗಿರೋದು. ಇಲ್ಲಿ ಆರ್ಟ್ ವರ್ಕ್ ತುಂಬ ಚೆನ್ನಾಗಿದೆ. ಇಂಡಿಯಾದಲ್ಲಿ ಇದ್ದಂತಹ ಮಹಾನ್ ಕಲೆಗಳನ್ನ ನಾವಿಲ್ಲಿನ ಆರ್ಟ್ ವರ್ಕಲ್ಲಿ ನೋಡ್ಬೋದು. ಪದ್ಮನಾಭಪುರ ಪ್ಯಾಲೇಸ್ ನೋಡಾದ್ಮೇಲೆ ಅಲ್ಲಿಂದ ತುಂಬ ನಿಯರ್ ಇರೋದು ಮಟ್ಟೂರು ಬೀಚ್ ಅಂತ ನೋಡಿದ್ವಿ. ಸೊ ಹಾಗಾಗಿ ನಾವು ಮಟ್ಟೂರು ಬೀಚ್ಗೆ ಡೈರೆಕ್ಟಾಗಿ ಹೋದ್ವಿ. ಈ ಜಾಗ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಅನ್ನಿಸ್ತು ನಮಗೆ. ಬಿಕಾಸ್ ಇದನ್ನು 1966 12,90,000 ದುಡ್ಡನ್ನು ಬಳಸಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕಡೆ ಮನುಷ್ಯರು ನಾವು ನೀರನ್ನ ಹಾದು ಹೋಗೋಕ್ಕೆ ಬ್ರಿಡ್ಜನ್ನು ಮಾಡಿದರೆ ಇಲ್ಲಿ ನೀರು ಪಾಸ್ ಆಗೋ ಕಾರಣಕ್ಕೆ ಅಂತಲೇ ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ವಾಕ್ ಕೂಡ ಮಾಡ್ಬೋದು. ಆಮೇಲೆ ಬ್ರಿಡ್ಜಿಂದ ವ್ಯೂ ತುಂಬ ಚೆನ್ನಾಗಿದೆ. ಲೈಕ್ ಸುತ್ತಮುತ್ತ ಬರೀ ತೆಂಗಿನ ಮರಗಳು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಹೈಟಲ್ಲಿದೆ ಬ್ರಿಡ್ಜು ಕೂಡ. ಬ್ರಿಡ್ಜಿಂದ ಕೆಳಗೆ ಬಂದ ಮೇಲೆ ಮತ್ತೆ ನೀರಲ್ಲೂ ಕೂಡ ಟೈಮ್ ಪಾಸ್ ಮಾಡ್ಬೋದು. ಮಟ್ಟೂರು ಬ್ರಿಡ್ಜ್ ಕೆಳಗಡೆ ಬಂದು ಟೈಮ್ ಪಾಸ್ ಮಾಡಿ ಅದಾದಮೇಲೆ ಅಲ್ಲಿಂದ ನಮಗೆ ತಿರುಪರಪು ವಾಟರ್ಫಾಲ್ಸ್ ಸಿಗುತ್ತೆ. ತಿರುಪರಪು ವಾಟರ್ಫಾಲ್ಸ್ ಒಂದು ವಾಟರ್ಫಾಲ್ಸ್ ಕೂಡ ಇದೆ. ಮತ್ತು ವಾಟರ್ಫಾಲ್ಸ್ ಹಿಂದೆಗಡೆ ನಮಗೆ ಜರಿ ಕೂಡ ಸಿಗುತ್ತೆ. ಅಲ್ಲಿ ನೀರಿನ ಫೋರ್ಸು ತುಂಬ ಕಮ್ಮಿ ಇರುತ್ತೆ. ಅಲ್ಲಿ ಬೋಟಿಂಗ್ ಫೆಸಿಲಿಟಿ ಕೂಡ ಇದೆ. ನಾವು ಬೋಟಿಂಗ್ ಕೂಡ ಮಾಡ್ಬೋದು. ನಾನು ನಮ್ಮ ವೈಫು ಬೋಟಿಂಗ್ ತೊಗೊಂಡ್ವಿ. 50 ರೂಪೀಸ್ ಪರ್ ಹೆಡ್ ಅಂತ ತೊಗೊಂಡ್ರು. ಅರೌಂಡ್ ಒಂದು 45 ನಿಮಿಷ ಏನೋ ಬಿಡ್ತಾರೆ. ನಮಗೆ 45 ನಿಮಿಷ ಎಲ್ಲ ಬೋಟಿಂಗ್ ಮಾಡೋದಕ್ಕಾಗಿಲ್ಲ.
ಸ್ವಲ್ಪ ಕಾಲು ನೋವು ಬಂತು ಅನಿಸುತ್ತೆ. 35 ಮಿನಿಟ್ಸ್ ಏನೋ ಬೋಟಿಂಗ್ ಮಾಡಿ ಅಲ್ಲಿಂದ ಕೆಳಗೆ ಬಂದ್ವಿ. ಜರಿಯಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಸ್ವಲ್ಪ ಟೈಮ್ ಪಾಸ್ ಮಾಡಿ ಅದಾದಮೇಲೆ ಅಲ್ಲಿಂದ ಹೊರಡೋಣ ಅಂತ ವಾಪಸ್ ಬಂದ್ವಿ. ಇದಷ್ಟು ಮಾಡೋಕ್ಕೆ ನಿಮಗೆ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ. ನಮಗೆ ಬಂದು ಕ್ಯಾಬ್ ಅಮೌಂಟು ಅರೌಂಡ್ 2,500 ರೂಪಾಯಿ ಆಯಿತು. ನೀವು ಹೋದಾಗ ನೀವು ಕೂಡ ಮಾತಾಡಿಕೊಂಡು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡಿಸ್ಕೊಂಡು ಹೋಗಿ. ಬಿಕಾಸ್ ಅವರು ಸ್ಟಾರ್ಟಿಂಗ್ ಹೇಳೋದೇ 5,000 5,500 ಅಂತಾರೆ. ನೀವು ಎಷ್ಟು ಬಾರ್ಗಿನ್ ಮಾಡ್ತಾರೋ ಅವರು ಕೂಡ ಸ್ವಲ್ಪ ಕಮ್ಮಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಫೈನಲಿ ಇದಿಷ್ಟು ಕನ್ಯಾಕುಮಾರಿ ಬಗ್ಗೆ ನಮ್ಮಿಂದ ಆದಷ್ಟು ಇನ್ಫಾರ್ಮೇಷನ್. ಸೊ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಇದೇ ಥರ ಅಥವಾ ಇನ್ನೂ ಚೆನ್ನಾಗಿರುವಂತಹ ಇನ್ನೊಂದು ಪ್ಲೇಸಲ್ಲಿ ಮುಂದಿನ ವಿಡಿಯೋಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.